ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮ ಜೀವಿತದಲ್ಲಿ ಆತನ ವಾಗ್ದಾನಗಳನ್ನ ನೆರವೇರಿಸುವಂತಹ ದೇವರಾಗಿದ್ದಾರೆ. ಕರ್ತನು ನಮ್ಮ ಸಂಗಡಿಗನಾಗಿಯೇ ನಿಂತು, ಕರ್ತನು ನಮ್ಮ ಜೊತೆಗಾರನಾಗಿಯೇ ಇದ್ದು, ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ. ಕರ್ತನು ಅಬ್ರಹಾಮನ ಸಂಗಡಿಗನಾಗಿ ಇದ್ದುಕೊಂಡು ಅಬ್ರಹಾಮನನ್ನ ದೇವರು ಏನ್ ಮಾಡ್ತಾ ಇದ್ದಾರೆ, ಆಶೀರ್ವಾದಿಸ್ತಾ ಇದ್ದಾರೆ, ಹೆಚ್ಚಿಸ್ತಾ ಇದ್ದಾರೆ, ಅವನನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ವಿಸ್ತರಿಸುವಂತೆ ಸಹಾಯ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ, ಮಗನೇ ಮಗಳೇ, ನಾನು ನಿನ್ನ ಜೊತೆಗಾರನಾಗಿದ್ದು, ನಾನು ನಿನ್ನ ಬಳಿಯಲ್ಲಿ ಇದ್ದು ನಿನ್ನ ನಾನು ಏನ್ ಮಾಡ್ತೇನೆ, ಅಭಿವೃದ್ಧಿ ಪಡಿಸ್ತೇನೆ, ನಿನ್ನ ನಾನು ಬಲಪಡಿಸ್ತೇನೆ, ನಿನ್ನ ಸಂಗಡಿಗನಾಗಿರ್ತೇನೆ ಎಂದು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಅಬ್ರಹಾಮನೊಟ್ಟಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಟ್ಟಿಗೆ ಇರುವವರಾಗಿದ್ದಾರೆ. ದೇವರು ದಾವಿದನ ಸಂಗಡ ಇದ್ದಂತಹ ದೇವರು, ಅವನ ರಾಜ್ಯವನ್ನು ಅಭಿವೃದ್ಧಿ ಪಡಿಸಿದಂತಹ ದೇವರು, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಇರುವವರು ಆತನಾಗಿದ್ದಾರೆ. ಹೇಗೆ ದೇವರು ದಾವಿದನ ಒಂದು ಸಕಲ ಕಾರ್ಯಗಳನ್ನು ಆಶೀರ್ವದಿಸಿದ್ದಾರೋ, ಹೇಗೆ ದೇವರು ಅಬ್ರಹಾಮನ ಸಂಗಡಿಗನಾಗಿದ್ದು ಅವನನ್ನು ಅವನ ಸಂತತಿಯನ್ನು ಹೆಚ್ಚಿಸಿ ಅಭಿವೃದ್ಧಿ ಪಡಿಸಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮ್ಮ ಸಂಗಡಿಗನಾಗಿದ್ದು ನಮ್ಮನ್ನ ಅಭಿವೃದ್ಧಿ ಪಡಿಸುವವನು ಆತನಾಗಿದ್ದಾನೆ. ದೇವರೇ, ನೀನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ಅವ್ರನ್ನ ಅಭಿವೃದ್ಧಿ ಪಡಿಸಿದಂತೆ ನನ್ನನ್ನು ನೀನು ಅಭಿವೃದ್ಧಿ ಪಡಿಸು ಸ್ವಾಮಿ ಎಂದು ಹೇಳುವಾಗ, ಕರ್ತನು ಖಂಡಿತವಾಗಿ ನಮ್ಮನ್ನ ಆತನ ಏನ್ ಮಾಡುವವನಾಗಿದ್ದಾನೆ, ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ದೇವರೇ, ಅಬ್ರಹಾಮನ ಬಳಿಯಲ್ಲಿ ನೀನು ಅಭಿವೃದ್ಧಿ ಪಡಿಸಿದ ಹಾಗೆ ನಮ್ಮನ್ನ ನೀನು ಅಭಿವೃದ್ಧಿ ಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಶುಭ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್ ಆಮೇನ್.